ಹಾಯ್ ಎಲ್ಲೋ ನಮಸ್ತೆ. ಮನೆಯಲ್ಲೊಮ್ಮೊಮ್ಮೆ ಬ್ರೆಡ್ ತಂದಾಗ ಖಾಲಿನೇ ಆಗಲ್ಲ. ಆ ಸಮಯದಲ್ಲಿ ಬ್ರೆಡ್ ಕೂಡ ಬಳಸಿ ಹಲವಾರು ಖಾದ್ಯಗಳನ್ನು ಮಾಡಬಹುದು. ಅದರಲ್ಲಿ ಜಾಮೂನ್ ಕೂಡ ಒಂದು. ಅದು ಮಾಡೋದು ತುಂಬಾ ಸುಲಭ, ಮಕ್ಳಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ಇದನ್ನು ಮಾಡಲಿಕ್ಕೆ ಅರ್ಗನ ಕತ್ತರಿಸ್ತಾ ಇದ್ದೀನಿ, ಯಾಕಂದರೆ ಬ್ರೆಡ್ ಸಾಮಾನ್ಯ ಬಣ್ಣದಲ್ಲೇ ಇರಲಿ ಅಂತ. ಅದನ್ನು ಸಣ್ಣ ಸಣ್ಣ ಚೂರುಗಳಾಗಿ ಪುಡಿ ಥರ ಮಾಡಿಕೊಂಡ್ರೆ ಇನ್ನೂ ಬೆಟರ್ ಇರುತ್ತೆ. ಹಾಲನ್ನು ಬಳಸಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ತಾ ಕಲಿಸ್ಕೋಬೇಕಾಗುತ್ತೆ. ಇದನ್ನು ಕಲಿಸ್ಬೇಕಾದ್ರೆ ನಾದ್ಕೊಂಡು ತುಂಬ ಸಾಫ್ಟಾಗಿ ಕಲಿಸ್ಕೋಬೇಕಾಗುತ್ತೆ. ಮಾಮೂಲಿ ಜಾಮೂನು ಹಿಟ್ಟು ಕಲಿಸ್ತಾ ಅದಕ್ಕೆ ಚೆನ್ನಾಗಿ ಕಲಸಿದ ನಂತರ ಒಂದು 15 ನಿಮಿಷಗಳ ಕಾಲ ಮುಚ್ಚಿಡೋಣ. ಇಲ್ಲಿ ಪಾಕ ಮಾಡ್ಕೊತಾ ಇದ್ದೀನಿ. 1.5 ಕಪ್ ಅಳತೆಯ ಸಕ್ಕರೆಗೆ 1.5 ಕಪ್ ನೀರನ್ನು ಹಾಕ್ಕೊತಾ ಇದ್ದೀನಿ. ಸಿಹಿ ಬೇಕಾದರೂ ನೀರನ್ನು ಕಡಿಮೆ ಬೇಕಾದರೂ ಹಾಕೋಬಹುದು. ನಂತರ ಪಾಕ ಕುದೀತಾ ಇದೆ, ಏಲಕ್ಕಿ ಹಾಕೋತಾ ಇದ್ದೀನಿ. ಇದೊಂದು 15-20 ನಿಮಿಷ ಕುದಿಸಿದ ನಂತರ ಪಾಕ ರೆಡಿಯಾಗಿದೆ. ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡಿಕೊಂಡು ಬ್ರೆಡ್ನ ಹೀಗೆ ಕರ್ಕೋಬೇಕಾಗುತ್ತೆ ಮಧ್ಯಮ ಉರಿಯಲ್ಲಿ. ನೋಡಿ ಎಷ್ಟು ಪರ್ಫೆಕ್ಟಾಗಿ ಬರ್ತಾ ಇದೆ. ನಾರ್ಮಲ್ ಜಾಮೂನಿಗೂ ಇದಕ್ಕೂ ಏನು ವ್ಯತ್ಯಾಸನೇ ಗೊತ್ತಾಗಲ್ಲ. ಇದನ್ನು ಚೆನ್ನಾಗಿ ಬಣ್ಣ ಬಂದ ಮೇಲೆ ತೆಗೆದು ತಣಿಲಿಕ್ಕೆ ಬಿಡೋದು ಒಂದು 5 ನಿಮಿಷ. ತಣ್ಣಗಾದ ಜಾಮೂನು ಉಂಡೆಗಳನ್ನು ರೆಡಿ ಇಟ್ಕೊಂಡಿದ್ದಂಥ ಪಾಕಕ್ಕೆ ಬಿಟ್ಕೊಂಡ್ರೆ ಆಯಿತು. ಅದು ಒಂದು 5 ಅವರ್ ನಂತರ ತುಂಬ ಸ್ವಾದಿಷ್ಟ ಜಾಮೂನಾಗಿ ಬದಲಾಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.